ಸ್ತಂಭ. ನಾನು ಈಗ ಒಂದು ಪ್ರಯೋಗವನ್ನು ಮಾಡುತ್ತೇನೆ. ಆ ಪ್ರಯೋಗದ ಹೆಸರು ಸಾಂದ್ರತೆ. ಒಂದು ಬಿಂಕರನ್ನು ತೆಗೆದುಕೊಂಡಿದ್ದೇನೆ. ಆ ಬಿಂಕರ್ನಲ್ಲಿ ನೀರನ್ನು ಹಾಕಿದ್ದೇನೆ. ನಂತರ ಮತ್ತೊಂದು ಬಿಂಕರ್ನಲ್ಲಿ ಎಣ್ಣೆ ಮತ್ತು ಬಣ್ಣವನ್ನು ಹಾಕಿದ್ದೇನೆ. 12:20. ಈಗ ಆ ಬಣ್ಣವನ್ನು ನಂತರ ನೀರಿನಲ್ಲಿ ಹಾಕುತ್ತೇನೆ. ಎಣ್ಣೆ ತೇಲುತ್ತದೆ, ಬಣ್ಣ ಮುಳುಗುತ್ತದೆ. ಏಕೆಂದರೆ ಎಣ್ಣೆ ಗಾತ್ರ ಕಡಿಮೆ, ನೀರಿನ ಗಾತ್ರ ಹೆಚ್ಚಾಗಿರುತ್ತದೆ. ಅದಕ್ಕಾಗಿ ನೀರು ಮುಳುಗುತ್ತದೆ, ಎಣ್ಣೆ ತೇಲುತ್ತದೆ. ಧನ್ಯವಾದ. ಈಗ ನೋಡಿ ಈ ಕ್ಷಣ ಬಂದಿದೆ. ಯಾರೇ ಮಾಡತ್ರಿ ಇದು ಬಂದ್ ಮಾಡಿ ಚಾಲು ಮಾಡ ಆಮೇಲೆ ನಮ್ಮ ಶಾಲೆ ಹೆಸರು ಈ ಬಾಳೆ ಇದು ಮಾಡಿ ಆಮೇಲೆ ಹೇಳ್ತೀನಿ ಇದೆ ಮಾಡ್ತೀನಿ. ಪ್ರತಿಯೊಂದು ವಸ್ತುವಿನ ಜಲ ತಾಪಮಾನಕ್ಕೆ ಆಗಿರುತ್ತದೆ. ಒಂದು ಬಲೂನ್ನಲ್ಲಿ ಗಾಳಿ ತುಂಬಿದ್ದೇನೆ, ಇನ್ನೊಂದು ಬಲೂನ್ನಲ್ಲಿ ನೀರು ತುಂಬಿದ್ದೇನೆ. ಗಾಳಿ ಇಲ್ಲದ ಬಲೂನು ಒಡೆಯುತ್ತದೆ, ನೀರು ಇದ್ದ ಬಲೂನು ಒಡೆಯುವುದಿಲ್ಲ. ಇದರ ಕಾರಣ ನೀರಿನ ಸ್ವಲ್ಪ ನಿಂತು ಒಡೆಯುತ್ತದೆ. ಜ್ವಲನ ತಾಪ ಹೆಚ್ಚಾಗಿದೆ. ಗಾಳಿ ಮತ್ತು ಜ್ವಲನ ತಾಪ ಬೇರೆ ಆಗಿದೆ. ಜ್ವಲನ ತಾಪ ಎಂದರೆ ಪ್ರತಿಯೊಂದು ವಸ್ತು ಮತ್ತು ಉರಿಯಲು ಅದರಾದ ಬೇರೆ ಬೇರೆ ನೀರನ್ನು ಬೇರೆ ಬೇರೆ ಆಗಿರುತ್ತದೆ ಮತ್ತು ನೀರು ಜ್ವಲನ ತಾಪ ಕಡಿಮೆ ಇರುತ್ತದೆ. ಧನ್ಯವಾದಗಳು.